ಅಲ್ಲ ನಿಮ್ಮಪ್ಪ ಗಾಳಿಲಿ ಮನೆ ಕಟ್ತಾ ಇರೋದ್ ಸಾಕಾಗಿಲ್ಲ ಅಂತ ನೀನ್ ಇಲ್ಲಿಗೆ ಯಾವ ನಾಟಕ ಆಡಕ್ ಬಂದಿದ್ಯೆ? ಅಲ್ಲ ಕಣವ, ಈಗ ದಿಸ್ತಿಂದ ನಮ್ಮನೆ ಮಾನ ಮರ್ವಾದಿ ತೆಗ್ದಿದ್ಯ. ಇನ್ನು ಏನ್ ಮಾಡ್ಬೇಕು ಅಂತ ಇಲ್ಲಿಗೆ ಬಂದಿದ್ಯಾ ಹೇಳು? ಅಮ್ಮಮ್ಮ, ಇವಳನ್ನ ಅಟ್ಟಿ ಒಳಗಡೆ ಸೇರ್ಸ್ಬೇಡಂತ ಮಾವ ಹೇಳವ್ರೆ. ಯಾಕೆ ಇಲ್ಲಿ ಬಂದಿದ್ಯಾ ಅಂತ ಕೇಳಿದ್ರೆ ನನ್ ಮೇಲೆ ಜಗಳಕ್ಕೆ ಬರ್ತಾಳಮ್ಮಮ್ಮ. ಒಳಗ್ ಬಿಡಕ್ಕಿಲ್ಲ ಅಂತ ಹೇಳಕ್ಕೆ ಭದ್ರಮ್ಮನ್ ಕೂಟ ಮಾತಾಡ್ಲೇಬೇಕು ಅಂತ ನನ್ ಮೇಲೆ ಎಷ್ಟು ಜೋರ್ ಮಾಡಿದ್ಲು ಗೊತ್ತೇ? ಕೊನ್ಗೆ ನಾನು ಅಟ್ಟಿ ಕದ ಹಾಕೊಂಡಕ್ಕೆ ಏಣಿ ಹಾಕೊಂಡ್ ಮಾಡಿ ಮೇಲೆ ಹತ್ತಕ್ ಹೋಗಿ ಕೇಳಿಗ್ ಬಿದ್ದು ಬಂದವಳೆ. ನಿಮ್ಗೆ ಮನುಷ್ಯತ್ವ ಅನ್ನೋದೇ ಇಲ್ವೇ? ನಾವೇನ್ ಪಾಪ ಮಾಡಿದೀವಿ ಅಂತ ನಮ್ಗೆ ಈ ಹಿಂಸೆ ಕೊಡ್ತಾ ಇದ್ದೀರಾ? ನಿನಗೂ ನಮಗೂ ಸಂಬಂಧನೇ ಇಲ್ಲ ಅಂತ ಹೇಳಿದ ಮ್ಯಾಕೆ ನೀನ್ಯಾಕೆ ಬಂದಿದ್ದ? ಅಯ್ಯೋ ಅಜ್ಜಿ, ಹಂಗ ಹೇಳ್ಬಿಡಿ. ಒಂದ್ಕಿತ ನನ್ನನ್ನ ಕ್ಷಮಿಸಿ. ನನ್ ಗೌಡ್ರ ತವ ಮಾತಾಡಿ ಕ್ಷಮೆ ಕೇಳ್ಬೇಕಂತಾನೆ ಬಂದಿದ್ದೆ. ಒಂದ್ಕಿತ ಅವ್ರ ಜೊತೆ ಮಾತಾಡೋದಕ್ಕೆ ನಂಗೆ ಅವಕಾಶ ಮಾಡ್ಕೊಡಿ ಅಜ್ಜಿ. ನಿನ್ನೆಳ್ಳು ಒಂದ್ಕಿತ ನನ್ ಮೊಮ್ಮಗನ್ ಮೇಲೆ ಬೀಳೋ ಹೊತ್ತಿಗೆ ಅವನ್ ಜೀವನಾನೇ ಅಲ್ಲೋಲ ಕಲ್ಲೋಲ ಆಗೋಯ್ತು. ನಿನ್ನಿಂದಾಗಿ ನಾವೀಗ ಅನುಭವಿಸ್ತಾ ಇರೋದೇ ಸಾಕು. ಹೊಂಟೋಗೋ ಅಜ್ಜಿ, ನಿಮ್ ಕಾಲಿಗೆ ಬೀಳ್ತೀನಿ ಅಜ್ಜಿ, ದಯವಿಟ್ಟು. ಅಜ್ಜಿ ಪ್ಲೀಸ್ ಅಜ್ಜಿ, ಒಂದೇ ಒಂದ್ಕಿತ ಅವ್ರ ಜೊತೆ ಮಾತಾಡೋದಕ್ಕೆ ಅವಕಾಶ ಮಾಡ್ಕೊಡಿ ಅಜ್ಜಿ. ಮಾತಾಡ್ಬಿಟ್ಟು ನಾನು ಹೊಂಟೋಯ್ತು, ನಿಮ್ ಕೈ ಮುಗಿತೀನಿ ಅಜ್ಜಿ. ನಿನಗೆ ನನ್ನ ಮೊಮ್ಮಗನ ಮೇಲೆ ಪ್ರೀತಿ ಇದ್ರೆ, ಮಗನ ಮೇಲೆ ಗೌರವ ಇದ್ರೆ, ನಮ್ಮ ಮಟ್ಟಿ ಬೆಲೆ ಏನು ಅಂತ ಗೊತ್ತಿದ್ರೆ ಇಲ್ಲಿಂದ ಹೊಂಟೋಗೋ. ಇಲ್ದೆ ಹೋದ್ರೆ ನೀ ನಾಟಕ ಆಡ್ಕೊಂಡ್ ಬಂದಿದಿ ಅಂತಾನೆ ಅರ್ಥ. ಅತ್ತೆ ಹೇಳ್ತಾ ಇರೋದು ನಿನ್ಗೆ ಅರ್ಥ ಆಯ್ತಿಲ್ವಾ? ಮರ್ವಾದಿಂದ ನಮ್ಮ ಮಟ್ಟಿಯಿಂದ ದೂರ ಇರು. ನಿನ್ನ ಗಂಡನೇ ಕುತ್ಕೆ ಹಿಡ್ದು ಆಚೆ ತಳ್ಳದ್ ಮ್ಯಾಕೆ ಮತ್ತ್ಯಾಕೆ ಇಲ್ಲಿಗೆ ಬಂದಿದ್ಯಾ? ಹಿಂದಕ್ ತಿರುಗ್ ನೋಡ್ದಂಗೆ ಹೋಯ್ತಾ ಇರು. ಹೇಳ್ದೆ. ನೀವೇನ್ ನೋಡ್ತಾ ನಿಂತಿದ್ದೀರಾ? ನಡ್ರಿ ಒಳಕೆ. ಅಕ್ಕಮ್ಮ, ಅಕ್ಕಮ್ಮ, ನಿಮ್ಮ ನೋಡಿ ಶಾನೆ ಖುಷಿ ಆಯ್ತು. ಅಂತಮ್ಮ ನೋಡಿದ್ರ, ಮಾತಾಡ್ಸದ್ರ, ಅವಂತವ ಕ್ಷಮೆ ಕೇಳಿದ್ರ? ನಿಮ್ಮನ್ನೇ ಕೇಳ್ತಾ ಇರೋದು, ಮಾತಾಡಿ ಅತ್ಕಮ್ಮ. ಬರದಾರಿಗೆ ಸುಂಕ ಕಟ್ಲಿಲ್ಲ, ಆದ್ರೆ ಕಣ್ಣೀರ್ ಸುರಿಸ್ಕೊಂಡು ಆಸೆ ಹೊತ್ಕೊಂಡ್ ಬಂದೆ. ನನ್ ಗಾಳಿನೇ ನನ್ನ ತಡೆದ್ ಬಿಡ್ತು. ಅಜ್ಜಿ ಮಾತುಗಳು ಕಟ್ಟಾಕ್ಬಿಡ್ತು. ಅವ್ರ ಹಂಗೆ ಹೇಳ್ದಾಗ ಏನ್ ಮಾತಾಡ್ಬೇಕಂತ ಗೊತ್ತಾಗ್ದೆ ಹೋಗ್ಬೇಕಾಗ್ ಬಂತು. ಏನ್ ಹೇಳ್ತಾ ಇದ್ದೀರಾ ಅತ್ಕಮ್ಮ? ಅವ್ರ ತವ ಮಾತಾಡಿ ಕ್ಷಮೆ ಕೇಳ್ಬೇಕು ಅಂತ ಓಡಾಡ್ ಬಂದೆ. ಆದ್ರೆ ಇಲ್ಲಿ ನೀವ್ ಅಳ್ಬೇಡಿ ಅತ್ಕಮ್ಮ, ನೀವ್ ಇಲ್ಲೇ ಇರಿ. ನಾನು ಗಂಟ ಮುಂದ್ ಕರ್ಕ ಬರ್ತೀನಿ. ಅವಂತವ ಒಂದ್ಕಿತ ಮಾತಾಡಿ ಎಲ್ಲ ಸರಿ ಹೋಯ್ತದೆ. ನೀವ್ ಹೊಂಟಾಗ್ಬೇಡಿ, 2 ನಿಮಿಷ ಕರ್ಕ ಬಂದ್ಬಿಡ್ತೀನಿ. ನೀವಿಲ್ಲ ನಿಂತಿರಿ, ಬಂದೆ. ಅಂಟಮ್ಮ, ಅಂಟಮ್ಮ,
ಬಾಯ್ಲಿ ಬಾ ಅಂತಮ್ಮ. ಏಯ್ ಬಿಡ್ಲ, ನಾನೆಲ್ಲೂ ಬರಕಿಲ್ಲ, ಹೋಗ್ಲಾ. ಅಯ್ಯೋ ಅಂತಮ್ಮ, ಒಂದ್ ಸಂತೋಷದ ವಿಷಯ ಅದೇ, ಬಾ ಅಂತಮ್ಮ. ನಿನ್ ಮನ್ಸಲ್ಲಿ ಏನಿದ್ದದೋ, ನೀನ್ ಏನಾಗ್ಬೇಕು ಅಂತ ಬಯಸ್ತಿದ್ದೋ ಅಂತಮ್ಮ, ಅದಾಯ್ತಾದೆ, ಬಾ. ಅಂಥದ್ದೇನೂ ಇಲ್ಲ ಕಳ್ಳ ಕೊಟ್ಲೆ. ನನ್ನ ಮನ್ಸಲ್ಲಿ ಇದ್ದಿದ್ದ ಆಸೆ, ಕನಸು ಎಲ್ಲ ಸತ್ತೋಗದೆ. ಯಾಕಂಗ ಅನ್ಕೋತಾ ಇದೀಯ ಅಂತಮ್ಮ? ನೀನೇನ್ ಬಯಸ್ತಿದ್ದೋ ಅದ್ ನಿನಗ್ ಗೊತ್ತಿಲ್ದೆ ಆಯ್ತಾದೆ. ಇಬ್ರು ಮನ್ಸಲ್ಲಿ ಒಂದೇ ಯೋಚನೆ ಇರೋದಕ್ಕಲ್ವ ಹಿಂಗ ಆಯ್ತಾ ಇರೋದು. ಬಾ ಅಂತಮ್ಮ. ಯಾರು? ನಮ್ಮಿಬ್ರು ಮನ್ಸಲ್ಲಿ ಒಂದೇ ಇದ್ದದೆ. ಯಾರೋ ಇಬ್ರು ಮನ್ಸು, ನಾನ್ ಹೇಳ್ತೀನಿ ತಾನೆ, ಸುಮ್ಕೆ ನನ್ ಕೂಟ ಬಾ. ನಡಿ ಬರ್ತೀನಿ. ಸರಿ ಕೊಡಿ. ಏಯ್ ಬಿಡ, ಈ ಎಣ್ಣೆನೇ ನಂಗೆಲ್ಲ. ಇದನ್ ಬಿಟ್ಟು ನಾನು ಎಲ್ಗೂ ಬರಾಕಿಲ್ಲ. ಸರಿ, ಈಗ ನೀನ್ ಬರೋದೇ ಮುಖ್ಯ ಕಣಂತೆ, ಬಾ ಅಂತಮ್ಮ, ಬಾ. ಬಿಡ್ಲಾ? ನೀನು ಅಂದ್ರೆ ನನ್ ಪ್ರಾಣ ಕಣಮೆ. ನೀನಿಲ್ಲ ನಾನು ಬದುಕಿರಕಿಲ್ಲ. ಅದ್ಕಮ್ಮ, ಅದ್ಕ ಅದ್ಕಮ್ಮ. ನೋಡು ಅಂತಮ್ಮ, ನೀನ್ ಬಯಸ್ದಂಗೆ ಅತ್ಗೆಮ್ಮ ಬಂದವ್ರೆ. ನಿನಗ್ ಸತ್ಯ ಏನು ಅಂತ ತಮಸ ಕಾಯ್ತಾ ನಿಂತವ್ರೆ. ನಿಮ್ಮಿಬ್ರದ್ದು ಎರಡ್ ದೇಹ ಒಂದ್ ಮನ್ಸಾಗಿರೋದಕ್ಕೆ ನಿನ್ ಮನ್ಸಲ್ಲಿರೋದ್ನ ಅರ್ಥ ಮಾಡ್ಕೊಂಡು ನಿನ್ನ ನೋಡಕ್ ಬಂದವ್ರೆ. ನಿನ್ಕಿತ ಮನ್ಸು ಬಿಚ್ಚಿ ಮಾತಾಡು ಅಂತಮ್ಮ. ನಿನ್ ಕೋಪನೆಲ್ಲ ಹೊರ್ಗ ಹಾಕ್ಬಿಡು, ಎಲ್ಲ ಸರಿ ಹೋಯ್ತದೆ ಅಂತಮ್ಮ. ನಿನ್ ನೋವು ಸಂಕಟ ಎಲ್ಲ ದೂರ ಆಯ್ತದೆ. ಅದ್ಕಮ್ಮ, ಬೆಟ್ಟದಂತ ಸಮಸ್ಯೆ ನೀವ್ ಆಡೋ ಮಾತಿಂದ ಮಂಜುಗಡ್ಡೆ ನಂಗೆ ಕರಗೋಯ್ತದೆ. ಹುಡ್ರೆ ಇನ್ನು ಬಾಯಿಂದ ಇನ್ನೊಂದ್ ಕಿತಾಂಗ್ ಕರಿಬೇಡ. ಏನ್ಲ, ನಿನ್ನಲ್ಲೂ ಒಬ್ಬ ಅದ್ಭುತ ನಟವನೆ ಅಂತ ತೋರಿಸ್ಬಿಟ್ಟೆ ಕಣ್ಬಿಡ್ಲ. ನಾನ್ ನಿಂತವ ಹೇಳಿದ್ದಕ್ಕೆ ಆಗ್ಲೇ ಕರ್ಸ್ಬಿಟ್ಟಿದ್ಯಾ ಅಲ್ವೇ? ಇಲ್ಲ ಗೌಡ್ರೆ, ಒಂದ್ಕಿತ ನನ್ ಮುಂದೆ ನಿಂತ್ಕೊಂಡ್ ಮಾತಾಡೋ ಯೋಗ್ಯತೆ ನಿಂಗಿಲ್ಲ. ನೀನು ನಿಮ್ಮಪ್ಪ ಸ್ಯಾನೆ ಸಂದಾಗ ನಾಟಕ ಆಡ್ತೀರ ಅಂತ ನಂಗೆ ಬೋಸ್ ಅಂದಾಗ ಗೊತ್ತು. ನೀನು ನನ್ ಮನ್ಸಿನ ಮೇಲೆ ಗಾಯ ಮಾಡ್ಬಿಟ್ಟು ಹೋಗಿದ್ಯಾ. ಆದ್ರೆ ನಿಮ್ಮಪ್ಪ ಊರ್ನವ್ರ ಮುಂದ್ಗುಟ್ಟೆ ಚಾವಟಿ ತಗೊಂಡು ಹೊಡ್ಕೊಂಡು ನಮ್ ಮರ್ಯಾದೆ ಕಳಿಯಕ್ ಮಾಡ್ತಾವನಲ್ವೇ? ಅಲ್ಲ ಗೌಡ್ರೆ, ನಾನ್ ಮಾಡಿರೋ ತಪ್ಪಿಗೆ ಈ ಶಿಕ್ಷೆ ಸಾಲಕ್ಕಿಲ್ಲ. ನಾನ್ ಅನ್ಭವಿಸಿದ ನೋವಿನ ಮುಂದೆ ನಿನ್ ನೋವೇನು ಅಲ್ಲ. ನಮ್ಮ ಅಪ್ಪಯ್ಯ ಅನ್ಭವಿಸ್ತಾರ ಶಿಕ್ಷೆ ಮುಂದ್ಗುಟ್ಟೆ ನಿಮ್ಮ ಅಪ್ಪಯ್ಯ ಅನ್ಭವಿಸ್ತಾರ ಶಿಕ್ಷೆ ಏನು ಅಲ್ಲ. ಅವನು ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋ ನಾಟಕ ಆಡ್ತಾವನೆ. ಅದ್ಯಾವುದೇ ಕಾರಣಕ್ಕೂ ಸಿಗೋದು ಇಲ್ಲ, ಸಾಧ್ಯನೂ ಇಲ್ಲ. ನೀವೇನೇ ಮಾಡಿದ್ರುವೆ ನಿಮ್ಮನ್ ಮಾತ್ರ ಕ್ಷಮಿಸಕ್ಕಿಲ್ಲ. ಗೌಡ್ರೆ, ನನ್ ಮೇಲಿರೋ ಕೋಪಕ್ಕೆ ಹಿಂಗ್ ಕುಡ್ದು ಆರೋಗ್ಯನ ಹಾಳ್ ಮಾಡ್ಕೋಬೇಡಿ. ಬೇಕಾರೆ ನನಗ್ ಶಿಕ್ಷೆ ಕೊಡಿ, ಆದ್ರೆ ನಿಮಗ್ ನೀವ್ ಕೊಟ್ಕೋಬೇಡಿ ಗೌಡ್ರೆ.
ಗೌಡ್ರೆ ದೂರ ನಿಂತ್ಕೋ, ಹತ್ರ ಬರ್ಬೇಡ. ಕುಡಿದ್ರೆ ನಂಗ್ ಕರ್ಳ್ ಸುಟ್ಟೋಗುತ್ತೆ. ಆದ್ರೆ ನೀನು ನನ್ ಬುದ್ಧಿನ ಕಟ್ಟಾಕಿ ನನ್ ಹೃದಯನ ಸುಟ್ಟಾಕೋಗಿದ್ಯಾ. ಗೌಡ್ರೆ ಒಂದ್ಕಿತ ನಾನು ಹೇಳೋದು ನಿಂತ್ಕೋ. ಮೊದ್ಲೇ ನಿನ್ ಇಡೀ ಕುಟುಂಬನ ಕತ್ತರಿಸಾಕ್ಬೇಕು ಅನ್ನೋ ಕೋಪ ಅದೇ. ನೀನ್ ಇಲ್ಲೇ ನಿಂತಿದ್ರೆ ಅದೇನಾಯ್ತೋ ನಂಗೆ ಗೊತ್ತಿಲ್ಲ. ಯಾವ ನಾಟಕನೂ ನನ್ ಮುಂದ್ಗುಟ್ಟೆ ನಡೆಯಕ್ಕಿಲ್ಲ. ಸುಮ್ಕಿರೋವನ್ನ ಕೆಟ್ಟವನಾಗ್ ಮಾಡ್ಬೇಡ, ಒಟ್ಟೋಗು. ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದೀಯ ಅಂಟಮ್ಮ? ಮುಚ್ಚ ಬಾಯಿ, ನಿನ್ ಮಾತಾಡ್ಬೇಡ. ನಾವ್ ಮನ್ಸಲ್ಲಿರೋದ್ನ ಹೇಳ್ಕೊಂಡ್ರೆ ಇಂಥ ಕೆಲ್ಸ ಮಾಡ್ತೀಯ ಅನ್ಕೊಂಡಿರ್ಲಿಲ್ಲ. ಇವಳ್ ನಾಟ್ಕದ್ ಮಾತಿಗೆ ಮರಳಾಗ್ಬೇಡ. ಇಲ್ಲ ಗೌಡ್ರೆ. ನಿಲ್ಸೋ. ನಿನ್ ಬಿಸಿದಾಗೆ ನನ್ ಜೀವನನು ಆ ಬಾಟ್ಲಂಗೆ ಆಗದೆ. ಏನೇ ಮಾಡಿದ್ರುವೆ ತಿರ್ಗಾ ಒಂದ್ ಗೂಡ್ಸಕ್ ಆಗಕ್ಕಿಲ್ಲ. ಲೇ ಕ್ವಾಟ್ಲೆ, ಇವಳ ಮುಖ ನೋಡ್ತಾ ಇದ್ರೆ ನನ್ ಮೈಯೆಲ್ಲ ಉರಿತಾ ಇದ್ದಕ್ಕಲ್ಲ. ಇನ್ನೊಂದ್ ಕಿತ ಈ ತರ ಕೆಲ್ಸ ಏನಾದ್ರು ಮಾಡಿದ್ರೆ ನನ್ ಮನ್ಸನೇ ಆಗಿರಕ್ಕಿಲ್ಲ. ನೆರಳು ಬಿದ್ರೆ ಪಾಪ ಸುತ್ಕತ್ತದೆ. ಇವಳು ಇಲ್ಲಿಂದ ಒಟ್ಟೋಗ ಕೇಳು. ಅವ್ವ, ಅಕ್ಕ, ಇದ್ಯಾ ಅಕ್ಕ? ಭಾವನ್ ಜೊತೆ ಮಾತಾಡ್ದ? ಅವ್ರು ಏನ್ ಹೇಳಿದ್ರು? ಅವ್ರು ನನ್ ಮಾತ್ ಕೇಳಕ್ಕೆ ತಯಾರಿಲ್ಲ. ನನ್ನನ್ನ ನೋಡಿದ್ಕೂಳೆ ಕೋಪ ಮಾಡ್ಕೊಂಡು ಇಲ್ಲಿಂದ ಹೊಂಟೋಗು ಅಂತ ಹೇಳಿದ್ರು. ಅಲ್ಲಂಗೆ ಆಗಿರ್ತದೆ ಅಂತ ನಾನು ಅನ್ಕೊಂಡೆ. ಬೇಡವಾ, ಸಮಾಧಾನ ಮಾಡ್ಕೊ. ಅವ್ವ, ಅವ್ರು ನನಗ್ ಹಂಗ ಹೇಳಿದ್ರು ಅಂತ ನೋವಾಯ್ತಾ ಇಲ್ಲ. ಆದ್ರೆ ಕುಡ್ದು ಕುಡ್ದು ಆರೋಗ್ಯ ಹಾಳು ಮಾಡ್ಕೋತವ್ರೆ. ಅವ್ರ ಆ ಪರಿಸ್ಥಿತಿಗೆ ನಾನ್ ಕಾರಣ ಆಗ್ಬಿಟ್ನಲ್ಲ ಅಂತ ನನ್ ಕೈಲಿ ಸಹಿಸ್ಕೊಳಕ್ ಆಯ್ತಾ ಇಲ್ಲವ್ವ. ಎಲ್ಲ ಸರಿ ಹೋಯ್ತದೆ, ನೀನ್ ಸುಮ್ಕಿರವ. ಏನವ ಇದು ಆಗದೆ? ಅದೇನು ಇಲ್ಲ ಬಿಡವ, ಬರ್ಬೇಕಾರೆ ಎಡವಿ ಬಿದ್ಬಿಟ್ಟೆ ಆಟೆಯ. ಸುಳ್ಳು ಯಾಕವ್ವ ಹೇಳ್ತಾ ಇದೀಯ? ನನ್ ಮಗಿಗೆ ಅದ್ ಏನ್ ಮಾಡ್ಕಳ್ಸಿದ್ರು ಹೇಳವ್ವ. ಅಯ್ಯೋ, ಏನು ಮಾಡಿಲ್ಲ ಕಣಂತೆ, ನೀವು ಸುಮ್ಕೆ ಇರಿ ಅಜ್ಜಿ. ನನ್ ಮೊಮ್ಮಗಳಿಗೆ ಅದ್ ಯಾಕಪ್ಪ ಹಿಂಗ ಅನ್ಯಾಯ ಮಾಡ್ತಾವನೆ? ಪಾಪ ಕೆಲವೊಂದು ಇಷ್ಟೊಂದು ಅನ್ಯಾಯ ಆಯ್ತದ ನೋಡ್ಕೊಂಡು ಸುಮ್ಮನಿರಕ್ಕಾಯ್ತಾರೆ ನಾವು. ಆ ಮಗಿ ನ್ಯಾಯ ಕೊಡ್ಸೋದ್ ಬೇಡವೆ? ನಾಳೆ ನಮ್ಮ ಹೆಣ್ಮಕ್ಳಿಗಾದ್ರೆ ಹೆಂಗೆ ಸುಮ್ನಿರಕ್ಕಾಗುತ್ತಾ? ಹೌದೌದು, ನಮ್ ಕೆಲವೊಂದ್ ಜೊತೆ ನಾವೆಲ್ಲರೂ ನಿಂತ್ಕೋಬೇಕು. ವಿದ್ಯಾ ನಮ್ಮನೆ ಹೆಣ್ಮಗ್ಳಿದ್ದಂಗೆ, ಅವಳು ನ್ಯಾಯ ಸಿಗ್ಬೇಕು. ಶಿವರಾಮೇಗೌಡರು ಪಂಚಾಯತಿ ಬರ್ಲ ಮಾಡ್ಲೇಬೇಕು. ಏನಂತೀರಾ? ಹೌದು. ನೋಡವ, ಜನರೆಲ್ಲ ನಮ್ ಬೆಂಬಲಕ್ಕೆ ಅವ್ರೆ ಅಂದ್ಮೇಲೆ ನಮ್ಗೆ ಒಳ್ಳೇದೇ ಆಯ್ತದೆ. ಬೇಷ್, ಇವತ್ತು ನಿನ್ನ ಚಲಗಾತಿ ಅಂತ ಒಪ್ಕೊಂಡೆ ನಾನು. ನೀನ್ ಸೂಪರ್ ಕಣೆ ವಿನಂತಿ. ಅಯ್ಯೋ, ಅವಳೇನ್ ಸುಮ್ಕೆ ಹೋದ್ಲು ಅನ್ಕೋಬೇಡಿ. ಎಷ್ಟು ಜೋರ್ ಮಾಡಿದ್ಲು ಗೊತ್ತೇ? ಏನೇ ಆದ್ರುವೆ ನಾನ್ ಮಾತ್ರ ಭದ್ರಮ್ಮನ್ ಮಾತಾಡ್ಸಕಂತೂ ಬಿಡ್ಲಿಲ್ಲ. ಸ್ಯಾನೆ ಒಳ್ಳೆ ಕೆಲ್ಸ ಮಾಡಿದ್ಯಾ. ಹಿಂಗೆ ಹಠ ಮಾತ್ರ ಬಿಡ್ಬೇಡ. ಯಾವ್ದೇ ಕಾರಣಕ್ಕೂ ಅವ್ರಿಬ್ಬರನ್ನು ಹತ್ರಾಗಕ್ ಬಿಡ್ದಂಗೆ ಅಡ್ಡಗೋಡೆ ನೀನ್ ನಿಂತ್ಕೋಬೇಕು. ಅವಳ ಅಟ್ಟಿ ಒಳಿಕಿರ್ಲಿ, ನಮ್ಮ ಅಟ್ಟಿ ಕಡಿಕೆ ನೋಡ್ಲೂಬಾರ್ದು. ಹಂಗಾಯ್ತದ. ಆಮ್ಯಾಕೆ
ನಿಂಗೂ ಭದ್ರಂಗೂ ಮದ್ವೆಯ ನಾನ್ ಮಾಡಿಸ್ತೀನಿ. ಅದ್ಕೆ ಹಂಗೆಲ್ಲ ಆಗ್ಬೇಕಂದ್ರೆ ಹೆಂಗಾರು ಮಾಡಿ ಈ ಪಂಚಾಯತಿ ನಡಿಬಾರ್ದು. ಅದ್ ಎಲ್ಲಿ ನಡೀತದೆ ಸಾವಿತ್ರಿ, ಬಿಡು. ಇಲ್ಲಿ ಜನ ಎಲ್ಲ ಚೆಲುನ್ ಬೆಂಬಲಕ್ಕೆ ನಿಂತವ್ರೆ. ಯೋಂಡ್ಲಾ ಹೇಳ್ತಿದ್ಯಾ? ಅದೇನಾಯ್ತು ಅಂದ್ರೆ ಅಮ್ಮರೇ ಈಗ ಏನ್ ಮಾಡುದು? ಸರಿ ಸರಿ, ಈಗ ನಾನ್ ಹೇಳ್ದಂಗ್ ನೀನ್ ಮಾಡು. ಸರಿ ಅಮ್ಮರೇ, ನೀವ್ ಹೇಳ್ದಂಗೆ ಮಾಡ್ತೀನಿ. ಮತ್ತೆ ನಿಮ್ ಬಾಯಲ್ಲಿ ಬೆಂಕಿ, ತಲೆಲಿ ತಂತ್ರ. ಲೇ ತಂತ್ರ ಅಲ್ಲ ಕಣೆ, ಕುತಂತ್ರ. ನಮ್ಮ ಅದ್ಕೆ ಇಂಥ ಕೆಲ್ಸ ಮಾಡೋದ್ರಲ್ಲಿ ಎತ್ತಿದ ಕೈ. ಅಯ್ಯೋ ಅದ್ಕೆ ಏನ ಬಾಯ್ ತಪ್ಪ ಬಂದ್ಬಿಡ್ತು. ನೀನ್ ಹೇಳೋದು ದಿಟ್ವೆಯ ಅತ್ತೆ, ಆದ್ರೆ ಅದು ವಿದ್ಯುನ್ ವಿಷಯದಲ್ಲಿ ಮಾತ್ರ. ಶಬಾಷ್ ಅಂದಿದ್ ಇದೇ ಜನ ಮುಖಕ್ಕೆ ಕ್ಯಾಕರ್ಸ್ ಉಗ್ದೋದ್ರು ಅಂತ ಫೋನ್ ಬರ್ತದೆ, ನೋಡ್ತಾ ಇರಿ. ನೋಡ್ರಪ್ಪ, ಚೆಲುವಣ್ಣಂಗೆ ಬೆಂಬಲ ಕೊಟ್ಟು ನಮ್ಮೂರ್ ಹೆಣ್ಮಗಳಿಗೆ ನ್ಯಾಯ ಕೊಡ್ಸಿದ್ರೆ ಸರಿ, ಆದ್ರೆ ಆಗಿರೋ ತಪ್ಪಿ ಇವರಿಂದ ಏನ್ ಉತ್ತರ ಕೊಡಕ್ಕಾದದು? ನಿಂಗಣ್ಣ, ನಿನ್ ಸೊಸೆ ಏನಾದ್ರು ನಿನ್ನ ಜೈಲಿಗೆ ಕಳ್ಸಿದ್ರೆ ನೀನ್ ಏನ್ ಮಾಡ್ತಿದ್ದೆ? ಅಲ್ಲೇ ಕತ್ತರಿಸಿ ಹಾಕ್ಬಿಡ್ತಿದ್ದೆ. ಹೌದು ತಾನೇ? ಹಂಗಿದ್ಮೇಲೆ ಶಿವರಾಮೇಗೌಡರು ನಮ್ಮೂರ್ ಹೆಣ್ಮಗಳನ್ನ ಏನ್ ವಾಪಸ್ ಕಳ್ಸವ್ರೆ ಅಂದ್ರೆ ಅವ್ರು ಎಷ್ಟು ಒಳ್ಳೆಯವರು ಲೆಕ್ಕ ಹಾಕಿ ನೀವೇ. ಅಲ್ಲ ಲಿಂಗಣ್ಣ, ನಿಮ್ಗೊಂದ್ ನ್ಯಾಯ ಇನ್ನೊಬ್ರಿಗೊಂದ್ ನ್ಯಾಯವಾ? ಮಾತು ಒಪ್ಕ ಪಕ್ಕಳ. ಅಯ್ಯಯ್ಯೋ ಇಲ್ಲ. ರತ್ನಕ್ಕ, ಎರಡೂ ಕೈ ಸೇರಿದ್ರೆ ಚಪ್ಪಾಳೆ. ಎರಡೂ ಕಡೆ ತಪ್ಪಿರ್ಬೇಕಾದ್ರೆ ಒಂದ್ ಕಡೆ ಬೆಂಬಲ ಕೊಡೋದಕ್ಕೆ ನನ್ನ ಮನಸ್ಸು ಯಾಕೋ ಒಪ್ತಿಲ್ಲ. ಬಳ್ಳಾರಿ ಹೇಳಿದ್ರು ನ್ಯಾಯ ಅದೇ. ಈ ವಿಚಾರದಲ್ಲಿ ನಾವು ಬೆಂಬಲ ಕೊಟ್ರೆ ನಾಳೆ ನಾವು ಅನುಭವಿಸ್ಬೇಕಾಗತ್ತೆ. ಅಯ್ಯೋ, ದೊಡ್ಡವ್ರ ಸಹಸ ನಮ್ಗೆ ಯಾಕೆ? ಬರ್ರಪ್ಪ, ನಡ್ರಿ ನಡ್ರಿ. ಬನ್ನಿ ಬನ್ನಿ, ಹೋಗ್ ನಡ್ರಿ. ಯೋ ನಿಲ್ಸಯ್ಯ, ಸಾಕು, ನಮಗ್ ನ್ಯಾಯ ಸಿಗಕ್ಕಿಲ್ಲ. ನೀವು ನನಗೆ ಬೆಂಬಲ ಕೊಟ್ರು ಸರಿ, ಕೊಡ್ತಾ ಇದ್ರು ಸರಿ, ನನ್ ಮಗಳಿಗೆ ನ್ಯಾಯ ಕೊಡ್ಸೋದ್ರಿಂದ ನಾ ಇನ್ ಸರಿ ಹಾಕಿಲ್ಲ. ಹೇಳು. ಅಮ್ಮರೇ, ನೀವ್ ಹೇಳ್ದಂಗೆ ಮಾಡ್ದೆ, ಎಲ್ಲಾ ಜನ ಹೊರಟೋಗ್ಬಿಟ್ರು. ಸದಾ ನಿಂಗ್ ಒಳ್ಳೇದ್ ಬಯಸೋರು ಸರ್ವನಾಶ ಆಗ್ಲಿ ಅಂತ ಹಿಂಗ್ ಶಾಪ ಹಾಕೊಂಡು ಕುಡಿತಾ ಕುಂತಿದ್ಯಲ್ಲ ಅಂಟಮ್ಮ, ಕುಡಿ. ಬಾಯಲ್ಲಿ ಬಸಣ ಅನ್ಕೊಂಡು ಬಾಯಿ ತುಂಬಾ ಅನ್ಕೊಂಡಿದ್ರೆ ಏನ್ಲಾ ಬಂತು? ನೋಡು ಅಂಟಮ್ಮ, ಎಲ್ರು ಕಣ್ಣು ಗೊತ್ತಿಲ್ಲದೆ ಒಂದ್ ತೆಪ್ ಮಾಡಿದ್ರು ನೋಡು, ಅದು ಅನಿಸ್ತಾ ಇದೆ. ಆದ್ರೆ ಮಾಡಿದ ಎಷ್ಟೋ ತಪ್ಪುಗಳನ್ನ ಸರಿ ಮಾಡಿದ್ರು ನೋಡು, ಅದು ಕಣ್ ಮುಚ್ಚಿಸ್ಬಿಟ್ಟದೆ ಅಲ್ವಾ? ಅಲ್ಲಪ್ಪ, ಎದ್ದು ಹೊಲ ಮೇದ್ರೆ ಏನ್ ಮಾಡಕ್ಕಾಗದು? ನ್ಯಾಯ ಮಾಡೋರೆ ಅನ್ಯಾಯ ಮಾಡಿದ್ರೆ ಅವ್ರ ತಾನೇ ಯಾರ ಕೇಳಾರೋ? ಯಾವ್ರಂತ ನಮ್ಮ ಅಪ್ಪ ಇವನ ಜೈಲ್ ಕಳ್ಸಿದ್ದು? ನಿನ್ ಪ್ರಕಾರ ಸೆಂಟಪ್ಪೆನ್ಲ ಅಂತಮ್ಮ, ಮಾವಯ್ಯ ದೇವ್ರಂತವ್ರ ತಾನೆ, ಹಂಗಾರೆ ಅದಕ್ಕೆ ಮಾಡಿದ ತೆಪ್ಪನ ಶಮಿಸಿ ಮುಂದೆ ಇಂತ ತೆಪ್ಪ ಮಾಡ್ಬೇಡ ಅಂತ ಹೇಳ್ಬೋದು ತಾನೆ. ದೇವ್ರು ಯಾವ ಪಾಪ ಪುಣ್ಯ ಲೆಕ್ಕ ಹಿಂಗ್ ಶಿಕ್ಷೆ ಕೊಡ್ತಾನೆ ಹೊರತು ಹಿಂಗ್ ಮೂಗ್ನೇರಕ್ಕೆ ಯೋಚನೆ ಮಾಡಾಕಿಲ್ಲ. ಈ ವಿಚಾರದಲ್ಲಿ ಮಾಡಿದ್ದು